ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇವಾಗ ನವಿಲು ಕೋಸಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ 3ರಿಂದ 4 ಹಸಿಮೆಣಸು ಅದನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿ ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿ. ಅದಾದಮೇಲೆ ನಂತರ ಅದಕ್ಕೆ ನವಿಲು ಕೋಸನ್ನು ಸೇರಿಸಿ, ಹಚ್ಚಿಟ್ಕೊಂಡಿರೋ ನವಿಲು ಕೋಸನ್ನು ಸೇರಿಸಿ, ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ಅದಾದಮೇಲೆ ಸ್ವಲ್ಪ ಬೇಯಬೇಕು. ಅದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಅದು 5-10 ನಿಮಿಷ ಬೇಯಲು ಬಿಡಿ, ಮುಚ್ಚಳ ಮುಚ್ಚಿ. ಇವಾಗ ಅದು ಬೆಂದಿದೆ, ಮುಚ್ಚಳವನ್ನು ತೆಗೆಯೋಣ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದಕ್ಕೆ ಇವಾಗ ಒಂದು ಅರ್ಧ ಲೋಟ, ಸಣ್ಣ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ 5 ನಿಮಿಷ ಬಿಟ್ಬಿಡಿ ಅಲ್ಲೇ. ಆಮೇಲೆ ಅದಕ್ಕೆ ಬೆಂದ ನಂತರ ಆಮೇಲೆ ಕಾಯಿ ತುರಿ ಹೆರೆದಿಟ್ಕೊಂಡಿರ್ತೀವಿ ಅಲ್ಲ, ಅದನ್ನು ಒಂದು 1/4 ಕಪ್ ಅರ್ಧ ಕಪ್ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಈಗ ನೀವು ಬೇಕಾದರೆ ಖಾರ ಕಮ್ಮಿ ಇದ್ದರೆ, ಹಸಿಮೆಣಸು ಬೇಡ ಅನ್ನೋರಿದ್ದರೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪುಡಿ ಏನಾದರೂ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಕಾಯಿ ತುರಿ ಹಾಕಿ 1-2 ನಿಮಿಷ ಕೈ ಆಡಿಸಿ ಅಲ್ಲೇ. ಇವಾಗ ಬಿಸಿ ಬಿಸಿಯಾಗಿ ರುಚಿಕರವಾದ ನವಿಲು ಕೋಸಿನ ಪಲ್ಯ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ ನೀವು ನಿಮ್ಮ ಮನೇಲಿ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್, ಲೈಕ್, ಶೇರ್. ಬಾಯ್.